ಇವತ್ತು ನಾನು ಗೃಹ ಸಚಿವರು ಮತ್ತು ನಮ್ಮ ರಾಜಕೀಯ ಕಾರ್ಯದರ್ಶಿ ಮುಖ್ಯ ಕಾರ್ಯದರ್ಶಿಗಳು ಪೊಲೀಸ್ ಮಹಾನಿರ್ದೇಶಕರು ಅಪರ ಮುಖ್ಯ ಕಾರ್ಯದರ್ಶಿಗಳಾದಂಥ ಗೌರವ್ ಗುಪ್ತಾ ಅವರು, ಆಮೇಲೆ ಬೆಂಗಳೂರಿನ ಪೊಲೀಸ್ ಕಮಿಷನರ್ ಮತ್ತು ಠಾಕೂರ್ ಅವರು DGP ಅಲ್ಲ, ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್, ಮತ್ತು ಹಿರಿಯ ಪೊಲೀಸ್ ಅಧಿಕಾರಿಗಳೆಲ್ಲ ಭಾಗಿಯಾಗಿದ್ದರು. ಇದು ಪೊಲೀಸ್ ವಾರ್ಷಿಕ ಕಾನ್ಫರೆನ್ಸ್. ಪ್ರತಿ ವರ್ಷ ಪೊಲೀಸ್ ಕಾನ್ಫರೆನ್ಸನ್ನು ಮಾಡ್ತೀವಿ. ಅವರು ಕೂಡ ಒಂದು ವರ್ಷದಲ್ಲಿ ಏನೇನು ಸಾಧನೆಗಳನ್ನು ಮಾಡಿದ್ದಾರೆ, ಏನು ಮಾಡಬೇಕು, ಮತ್ತು ಸರ್ಕಾರದಿಂದ ಏನೇನು ಆಗಬೇಕು, ಎಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾರೆ. ಇವತ್ತು 2023 ನಾವು ಅಧಿಕಾರಕ್ಕೆ ಬಂದು 2023 ಮತ್ತು 2024 2025 ನಡೀತಾ ಇದೆ. ನಾವು ಅಧಿಕಾರಕ್ಕೆ ಬಂದು 2 ವರ್ಷಗಳು ತುಂಬ ಹೋಗ್ಬಿಟ್ಟಿದೆ. ಒಂದು ಅಂಕಿಅಂಶಗಳು ಪೊಲೀಸ್ನವ್ರು ಕೊಟ್ಟಿರ್ತಕ್ಕಂಥ ಅಂಕಿಅಂಶಗಳ ಪ್ರಕಾರ ಇಂಪಾರ್ಟೆಂಟ್ ಅಫೆನ್ಸ್ಗಳು ಕಡಿಮೆ ಆಗಿದ್ದಾವೆ. ಕ್ರೈಮ್ಸ್, ಕೊಲೆ, ಡಕಾಯಿತಿ, ರಾಬ್ರಿ, ಕಳ್ತನ ಇವೆಲ್ಲ ಕಡಿಮೆ ಆಗಿದ್ದಾವೆ. 2023ರಲ್ಲಿ ಇದ್ದದಕ್ಕೂ 2024ರಲ್ಲಿ ಕಡಿಮೆ ಆಗಿದ್ದಾವೆ. ಇನ್ನು ಈ ವರ್ಷ ಪೂರ್ಣ ಆಗಿಲ್ಲ, 6 ತಿಂಗಳು ಮುಗಿದಿಲ್ಲ. ಅದು ಕೂಡ ಮಾಹಿತಿಗಳಿದ್ದಾವೆ. 2003ರಲ್ಲಿ ಈಗ ಫಾರ್ ಎಕ್ಸಾಂಪಲ್ ಕೊಲೆ 1292 ವರದಿಯಾಗಿತ್ತು 2023. 2024ರಲ್ಲಿ 1204 ಅಂದರೆ ಕಡಿಮೆ ಆಯಿತು. ಡಕಾಯಿತಿ 314 ವರದಿಯಾಗಿದ್ದವು 2023ರಲ್ಲಿ. 2024ರಲ್ಲಿ 270 ವರದಿಯಾಗಿದ್ದಾವೆ. ರಾಬ್ರಿ 1877 ವರದಿಯಾಗಿತ್ತು. ಈ ಸಾರಿ 2024ನೇ ಇಸ್ವಿನಲ್ಲಿ 1607 ವರದಿ. ಕಳ್ಳತನ 21,178 ವರದಿಯಾಗಿತ್ತು. 25,178 ಕಳ್ಳತನಗಳಾಗಿತ್ತು 23ರಲ್ಲಿ. ಹಗಲೊತ್ತು ರಾತ್ರಿ ಹೊತ್ತು ನಡೀತಕ್ಕಂಥ ಕಳ್ಳತನಗಳು ಸೇರಿ 25,178. ಈ ವರ್ಷ 24ನೇ ಇಸ್ವಿನಲ್ಲಿ 22,137 ಕಡಿಮೆ ಆಗಿದೆ. ನಾನು ಪೊಲೀಸ್ನವ್ರಿಗೆ ಏನು ಹೇಳಿದ್ದೀನಿ ಅಂತಂದರೆ, ಅಂಕಿಗಳ ಪ್ರಕಾರ ನಂಬರ್ ಆಫ್ ಥೆಫ್ಟ್, ನಂಬರ್ ಆಫ್ ರಾಬ್ರಿ, ನಂಬರ್ ಆಫ್ ಡೆತ್ಸ್, ಆಮೇಲೆ
ಮರ್ಡರ್ಸು ಅವು ಕಡಿಮೆ ಆಗಿದ್ದಾವೆ. ಬಟ್ ಕ್ವಾಲಿಟಿ ಇಂಪ್ರೂವ್ ಆಗಬೇಕು. ಚಾರ್ಜ್ ಶೀಟು ಸಕಾಲಕ್ಕೆ ಹಾಕಬೇಕು. FIR ಬಂದವರಿಗೆ ರಿಜಿಸ್ಟರ್ ಮಾಡ್ಕೋಬೇಕು. ಯಾವುದನ್ನ B ರಿಪೋರ್ಟ್ ಹಾಕಾಗಿದ್ರೆ ಹಾಕಬೇಕು. ನೀವು ವಿಳಂಬ ಮಾಡಿದ್ರೆ ಕ್ವಾಲಿಟಿ ಮೇಲೆ ಪರಿಣಾಮ ಬೀರ್ತದೆ. ಚಾರ್ಜ್ ಶೀಟ್ ವಿಳಂಬ ಮಾಡಿದ್ರೆ ಕೇಸು ಏನು ಆಗ್ತದೆ ಅನ್ನೋದ್ರ ಮೇಲೆ ಕನ್ವಿಕ್ಷನ್ನು, ಇದು ಅಕ್ವಿಟಲು, ಇದ್ರ ಮೇಲೆ ಪರಿಣಾಮ ಬೀರ್ತದೆ. ಅದಕ್ಕೆ ನಾನು ಹೇಳಿದ್ದೀನಿ, ಈ ಇನ್ವೆಸ್ಟಿಗೇಷನ್ನು ಕ್ವಾಲಿಟಿ ಇರಬೇಕು ಇನ್ವೆಸ್ಟಿಗೇಷನ್ನಲ್ಲಿ. ಮತ್ತು ವಿಳಂಬ ಮಾಡಿಕೊಡೋದು ಯಾವುದೇ ಕಾರಣಕ್ಕೆ. ಮತ್ತು ಕೂಡಲೇ ಅಪರಾಧಗಳಾದಾಗ ಅಪರಾಧಿಗಳನ್ನು ಪತ್ತೆ ಹಚ್ಚಿ ಕಾನೂನು ರೀತಿಯ ಕ್ರಮ ತಗೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಸೈಬರ್ ಕ್ರೈಮ್ಗಳು ಜಾಸ್ತಿ ಆಗ್ತಾ ಇದ್ದಾವೆ. ಪ್ರತಿ ವರ್ಷನೂ ಕೂಡ ಹೆಚ್ಚಾಗ್ತಾ ಇದ್ದಾವೆ. ಮತ್ತೆ ಪತ್ತೆ ಆಗ್ತಕ್ಕಂಥದ್ದು ಕಡಿಮೆ ಆಗ್ತಾ ಇದೆ. ಕಳೆದ ವರ್ಷ 24% ಪತ್ತೆ ಆಗಿದ್ರೆ ಈ ವರ್ಷ 9% ಪತ್ತೆ ಆಗಿದೆ. ಸೊ ಕ್ವಾಲಿಟಿ ಇನ್ವೆಸ್ಟಿಗೇಷನ್ನು ಆಗಬೇಕು ಅಂತಕ್ಕಂಥ ಮಾತುಗಳನ್ನು ಸ್ಪಷ್ಟವಾಗಿ ಹೇಳಿದ್ದೀನಿ. ಕ್ವಾಲಿಟಿ ಇನ್ವೆಸ್ಟಿಗೇಷನ್ ಆಗಬೇಕು, ಆನ್ ಟೈಮ್ ಆಗಬೇಕು. ಆಮೇಲೆ ಸೀನಿಯರ್ ಆಫೀಸರ್ಸು ಪೊಲೀಸ್ ಸ್ಟೇಷನ್ಗಳಿಗೆ ವಿಸಿಟ್ ಮಾಡಬೇಕು. ವಿಸಿಟ್ ಮಾಡಿ ಯಾವಾಗ FIR ಆಯಿತು, ಯಾವಾಗ ಚಾರ್ಜ್ ಶೀಟ್ ಹಾಕಿದ್ರು, ಅದರಲ್ಲಿ ಮರ್ಡರ್ಸ್ ಎಷ್ಟಿದ್ದಾವೆ, ಕೊಲೆಗಳು ಎಷ್ಟಿದ್ದಾವೆ, ರಾಬರಿಗಳು ಎಷ್ಟಿದ್ದಾವೆ, ದೌರ್ಜನ್ಯಗಳು ಎಷ್ಟಿದ್ದಾವೆ, ಮಕ್ಕಳ ಮೇಲೆ ದೌರ್ಜನ್ಯಗಳು ಎಷ್ಟಿದ್ದಾವೆ, ಇವೆಲ್ಲ ನೋಡಬೇಕು. ಇದರಲ್ಲಿ ವಿಳಂಬ ಆಗಿದೆ ಇಲ್ಲೋ ಅಂತೇಳಿ ನೋಡಬೇಕು. ಮತ್ತು ಇವರು ಸೀನಿಯರ್ ಆಫೀಸರ್ಗಳು ತಿರುಗಾಡಬಾರ್ದು, ಆಫೀಸ್ನಲ್ಲೇ ಕೂತಿರಬಾರ್ದು. ದೇ ಮಸ್ಟ್ ಗೋ ಟು ದಿ ಫೀಲ್ಡ್. ಅದನ್ನು ಇವರು ಹೇಳಿದ್ದಾರೆ, ಗೃಹ ಸಚಿವರು ಹೇಳಿದ್ದಾರೆ, ನಾನು ಹೇಳಿದ್ದೀನಿ ಪೊಲೀಸರಿಗೆ. ಆಮೇಲೆ ಈ ಡ್ರಗ್ಸ್ ಮುಕ್ತ ಕರ್ನಾಟಕ ಮಾಡಬೇಕು ಅಂತ ಹೇಳಿದ್ದೀನಿ. ಅದಕ್ಕೆ ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡಬೇಕು. ಡ್ರಗ್ಸ್ ಮುಕ್ತ ಮಾಡಲಿಕ್ಕೆ ಏನು ಮಾಡಬೇಕು, ಏನೇನು ಕ್ರಮಗಳು ತಗೋಬೇಕು. ಈಗ ಎಲ್ಲಿ ಮಾರಾಟ ಮಾಡ್ತಾರೆ ಪೆಡ್ಲರ್ಗಳ ಮೇಲೆ ಕ್ರಮ ತಗೊಳ್ಳೋದು ಒಂದು. ಎರಡನೇದು, ಮಾರಾಟ ಮಾಡ್ತಾರಲ್ಲ ಅಂಗಡಿಗಳಲ್ಲಿ, ಅವ್ರ ಲೈಸೆನ್ಸ್ ಕ್ಯಾನ್ಸಲ್ ಮಾಡೋದು ಮಾಡಿ. ಈ ಥರದ್ದು ಮಾಡಲೇಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ದೀನಿ ನಾನು. ಆಮೇಲೆ ಪೋಕ್ಸೋ ಕೇಸು ಅದರಲ್ಲಿ ಮಕ್ಕಳ ಮೇಲೆ ಇಂಥ ದೌರ್ಜನ್ಯಗಳಾಗದ ರೀತಿ ನೋಡ್ಕೊಳ್ತಕ್ಕಂಥ ಕೆಲಸ ಮಾಡೋದು. ಅದಕ್ಕೆ ನಾನು ಪೊಲೀಸ್ನವ್ರಿಗೆ ಏನು ಹೇಳಿದ್ದೀನಿ ಅಂದರೆ, ರಾಜ್ಯನ ಈ ಮಾದಕ ದ್ರವ್ಯಗಳ ಮುಕ್ತ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅದಕ್ಕೆ ಎಲ್ಲ ರೀತಿಯ ಏನೇನು ಸಹಾಯ ಬೇಕು ಎಲ್ಲ ರೀತಿಯ ಸಹಾಯನೂ ಕೂಡ ಸರ್ಕಾರ ಕೊಡ್ಲಿಕ್ಕೆ ತಯಾರಾಗಿದೆ, ಮಾಡಬೇಕು ಅಂತ ಹೇಳಿದ್ದೀನಿ. ಆಮೇಲೆ ಪೊಲೀಸ್ನವರು ನಮ್ಮ ಸ್ಟ್ರೆಂತು 1,11,000 ಚಿಲ್ಲರೆ ಇದ್ದಾರೆ. ಅದರಲ್ಲಿ 97,000 98,000 ಭರ್ತಿಯಾಗಿದೆ. ಇನ್ನು ಉಳಿದವನ್ನು ಭರ್ತಿ ಮಾಡಬೇಕು ಅಂತ ಮನವಿ ಮಾಡಿದ್ದಾರೆ. ಈಗ ನೋಡು, 18,000 ವೇಕೆನ್ಸಿ, ಸುಮಾರು 16% ವೇಕೆನ್ಸಿ ಇದೆ.
ಇವತ್ತಿನಿಂದ ಬಂದಿರೋದಲ್ಲ, ನಾವು ಬಂದ ಮೇಲೆ ಬಂದಿರೋದಲ್ಲ, ಭಾಳ ದಿನದಿಂದ ಬಂದಿದೆ. ಅದಕ್ಕೆ 15.64% ಕಡಿಮೆ ಇದೆ ವೇಕೆನ್ಸಿ ಇರ್ತಕ್ಕಂಥದ್ದು. 97,219 ಒಟ್ಟು ಸ್ಟ್ರೆಂತ್ ಇರ್ತಕ್ಕಂಥದ್ದು 11,15,242. ನಾವು ಈಗ 97,219 ಎಲ್ಲ ಪೊಲೀಸ್ನವರು, ಕಾನ್ಸ್ಟೇಬಲ್ಗಳು, ನಾನ್ ಪೊಲೀಸ್ನವರು ಅವರೆಲ್ಲ ಸೇರಿ, ತಾಂತ್ರಿಕ ವರ್ಗದವರು ಎಲ್ಲ ಸೇರಿ, ಲಿಪಿಕ ಹುದ್ದೆಯವರು, ತಾಂತ್ರಿಕ ಹುದ್ದೆಯವರು ಅವರೆಲ್ಲರೂ ಸೇರಿಕೊಂಡು ಇಷ್ಟಿದೆ. ನಾನು ಈಗ ಇನ್ನೊಂದೇನು ಹೇಳಿದ್ರು ಅಂತಂದರೆ, ನಾವು ರಿಕ್ರೂಟ್ಮೆಂಟ್ ನಿಲ್ಲಿಸ್ಬಿಟ್ಟಿದ್ದೀವಿ. ನಾನು ಹೇಳಿದೆ ರಿಕ್ರೂಟ್ಮೆಂಟ್ ಇನ್ನೊಂದು 2-3 ತಿಂಗಳಲ್ಲಿ ಮುಗೀತದಪ್ಪ, ಒಳ ಮೀಸಲಾತಿ ಬಗ್ಗೆ ರಿಕ್ರೂಟ್ಮೆಂಟ್ ನಿಲ್ಲಿಸ್ಬಿಟ್ಟಿದ್ದೀವಿ, ಅದಾದಮೇಲೆ ಕೂಡಲೇ ಮಾಡೋಕ್ಕೆ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ದೀನಿ. ಈಗ ಸುಮಾರು 4,000 ಚಿಲ್ಲರೆ ಎಲ್ಲ ಪೊಲೀಸ್ನವ್ರು ಮಾಡೋಕ್ಕೆ ಕೊಟ್ಟಿರೋದು ಈ ವರ್ಷ. 4,411 ಜನಕ್ಕೆ ಪರ್ಮಿಷನ್ ಕೊಟ್ಟಿದ್ದೀವಿ ತುಂಬಿಕೊಳ್ಳಲಿಕ್ಕೆ. 4,411 ಜನ ತುಂಬಿಕೊಳ್ಳಲಿಕ್ಕೆ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಸರ್ಕಾರ ಅನುಮತಿ ಕೊಟ್ಟಿದೆ. ಇದನ್ನು ಉಪಯೋಗಿಸ್ಕೊಂಡು ಈ ವರ್ಷದಲ್ಲೇ ತುಂಬ್ತೀವಿ. ಎಲ್ಲ ಸಿದ್ಧತೆ ಮಾಡ್ಕೊಳ್ಳಿ, ಈ ವರ್ಷದಿಂದ ತುಂಬೋಣ ಅಂತ ಹೇಳಿ, ಈ ವರ್ಷನೇ ತುಂಬೋಣ ಅಂತ ಹೇಳಿದ್ದೀನಿ. ಆಮೇಲೆ ಯಾರು ಅವರು ಶ್ರೀಮಂತರಿರಲಿ, ಬಲಾಢ್ಯರಿರಲಿ, ಯಾರು ಕೂಡ ಕಾನೂನು ಕೈಗೆ ತಗೊಳ್ಳದೇ ರೀತಿಯಲ್ಲಿ ನೋಡ್ಕೋಬೇಕು ಅಂತ ಹೇಳಿದ್ದೀನಿ. ಪ್ರಚೋದನೆ, ದ್ವೇಷದ ಭಾಷಣ ಯಾರೇ ಮಾಡಲಿ ಅವ್ರ ಮೇಲೆ ಸುವೋ ಮೋಟೋ ಕೇಸ್ ತಗೊಳ್ಳಿ, ಕಂಪ್ಲೇಂಟ್ ಕೊಟ್ಟರೆ ಕಂಪ್ಲೇಂಟು ತಗೊಳ್ಳಿ. ಕಂಪ್ಲೇಂಟ್ ಕೊಟ್ಟರೆ ತಗೋಬೇಕು. ಇಲ್ಲದೆ ಹೋದ್ರೆ ನೀವೇ ಸುವೋ ಮೋಟೋ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ. ಆಮೇಲೆ ಮಹಿಳೆಯರು, ಮಕ್ಕಳು, ದಲಿತರು, ರೈತರು, ಅವ್ರನ್ನೆಲ್ಲ ಯಾವ ಕಾರಣಕ್ಕೂ ಅವ್ರ ಮೇಲೆ ದೌರ್ಜನ್ಯ ಆಗದ ರೀತಿ ನೋಡ್ಕೋಬೇಕು ಅಂತ ಹೇಳಿದ್ದೀನಿ. ಆಮೇಲೆ ಬಾಲ ವಿವಾಹ ಅದನ್ನ ಸಂಪೂರ್ಣವಾಗಿ ತಡೆಗಟ್ಟಬೇಕು ಅಂತ ಹೇಳಿದ್ದೀನಿ. ಬಾಲ್ಯ ವಿವಾಹ, ಆಮೇಲೆ ಭ್ರೂಣ ಹತ್ಯೆನ ನಿಲ್ಲಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಹೇಳಿದ್ದೀನಿ. ಬಾಲ್ಯ ವಿವಾಹ ನಿಲ್ಲಿಸಿದ್ರೆ ಇನ್ನೂ ವಯಸ್ಸಿಗೆ ಬರೆದಿದ್ದವ್ರ ಹೆಣ್ಮಕ್ಳು ಗರ್ಭಿಣಿಯಾಗಿರೋದನ್ನು ತಪ್ಪಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಬಾಲ್ಯ ವಿವಾಹ ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ನಾನು DCC CO ಕಾನ್ಫರೆನ್ಸ್ನಲ್ಲೂ ಕೂಡ ಹೇಳಿದ್ದೀನಿ. ನಾನು ವಿಲೇಜ್ ಅಕೌಂಟೆಂಟ್ಗಳು, ಅವ್ರಿಗೆ ಗೊತ್ತಿಲ್ಲದೆ ತಹಸೀಲ್ದಾರರು, ಶಿರಸ್ತೆದಾರರು, ಇವ್ರಿಗೆ ಗೊತ್ತಿಲ್ಲದೆ ಮದುವೆ ಆಗಕ್ಕೆ ಸಾಧ್ಯ ಆಗೋದಿಲ್ಲ ಹಳ್ಳಿನಲ್ಲಿ. ಬಾಲ್ಯ ವಿವಾಹ ಅವರಿಂದ ಮಾಹಿತಿ ತಗೊಂಡು ನಿಲ್ಲಿಸಿ ಅಂತ ಹೇಳಿದ್ದೀನಿ ನಾನು. ಕೂಡಲೇ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟು ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, DC, CO ಇವರೆಲ್ಲ ಸೇರ್ಕೊಂಡು, SP ಇವರೆಲ್ಲ ಸೇರ್ಕೊಂಡು ನಿಲ್ಲಿಸ್ಬೇಕು ಅಂತ ಹೇಳಿದ್ದೀನಿ. ಮತ್ತು ಸೈಬರ್ ಕ್ರೈಮ್ಗಳಿದ್ದಾವಲ್ಲ, ಅದನ್ನು ಕ್ವಾಲಿಟಿ ಇನ್ವೆಸ್ಟಿಗೇಷನ್ ಮಾಡಿ
ಯಾರು ಅಫೆಕ್ಟೆಡ್ ಪೀಪಲ್ ಇದ್ದಾರಲ್ಲ ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ತಕ್ಕಂಥ ಕೆಲಸ ಮಾಡಬೇಕು. ನೀವು ಅಪರಾಧಗಳನ್ನು ಪತ್ತೆ ಹಚ್ಚಬೇಕಾದ್ರೆ ಡಿಜಿಟಲ್ ಉಪಯೋಗಿಸಿ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಉಪಯೋಗಿಸ್ಕೊಳ್ತಕ್ಕಂಥ ಕೆಲಸ ಮಾಡಬೇಕು. ಮತ್ತು ಅಪರಾಧಿಗಳನ್ನ ಪತ್ತೆ ಹಚ್ಚಲಿಕ್ಕೆ ಹೆಚ್ಚು CC ಕ್ಯಾಮರಾಗಳನ್ನು ಮಾಡಬೇಕು. ಪೊಲೀಸ್ನವ್ರ ಪ್ರೆಸೆನ್ಸ್ ಇರಬೇಕು. ಮತ್ತು ಗಸ್ತು ಜಾಸ್ತಿ ಮಾಡಬೇಕು. ಎಲ್ಲಿ ಅಪರಾಧಗಳು ಜಾಸ್ತಿ ನಡೀತವೆ ಅಂಥ ಕಡೆ ಹೆಚ್ಚು ನಿಗಾ ವಹಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಕೇಳಪ್ಪ, ಇದು ಇವ್ರು ಕೇಳಿದ್ದಾರೆ, ನೀನು ಪುನಃ ಕೇಳಿದ್ರೆ ಹೆಂಗೆ ತಮ್ಮ? ನೀನು ಸುಮ್ಮನಿರಲ್ವಾ? ಕ್ವಾಲಿಟಿ ಇನ್ವೆಸ್ಟಿಗೇಷನ್ ಅಂತಂದರೆ ಟೈಮಿಗೆ ಸರಿಯಾಗಿ ಒಂದು FIR ತಗೊಳ್ಳೋದು, ಎರಡನೇದು ಟೈಮಿಗೆ ಸರಿಯಾಗಿ 6 ತಿಂಗಳೊಳಗಡೆ ಚಾರ್ಜ್ ಶೀಟ್ ಆಗ್ತಕ್ಕಂಥದ್ದು, ಸಾಕ್ಷಿಗಳನ್ನು ಎದುರಿಸದೇ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥದ್ದು, ಸಾಕ್ಷಿನ ಸರಿಯಾದ ರೀತಿಯಲ್ಲಿ ಕಲೆಕ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು, ಅದನ್ನೆಲ್ಲ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಸೊ ಕನ್ವಿಕ್ಷನ್ ಜಾಸ್ತಿ ಆದರೆ ಅದು ಕ್ವಾಲಿಟಿ ಇನ್ವೆಸ್ಟಿಗೇಷನ್. ಅದಕ್ಕೆ ನಾನು ಹೇಳಿದ್ದೀನಿ, ಕಳೆದ ವರ್ಷ ಕೇಳ್ರಿ ಇಲ್ಲಿ, ಕಳೆದ ವರ್ಷಕ್ಕಿಂತ ಈ ವರ್ಷ ಜಾಸ್ತಿ ಆಗಬೇಕು, ಈ ನೆಕ್ಸ್ಟ್ ಇಯರು ಇನ್ನೂ ಜಾಸ್ತಿ ಆಗಬೇಕು, ಆ ಥರ ಹೇಳಿದ್ದೀನಿ. ಅದು ನೀನು ಏನು ಹೇಳ್ತೀಯ, ಅದು ವ್ಯಕ್ತಿ ಯಾವುದೇ ಕಂಪ್ಲೇಂಟ್ ಇದ್ರೆ ಬಂದರೂ ಕೂಡ ಕಾನೂನು ರೀತಿಯ ಕ್ರಮ ತಗೋಬೇಕು. ನೀನಾಗಲಿ ಅಥವಾ ಟಾಟಾ ಬಿರ್ಲಾ ಆಗಲಿ, ನೀನು ಸಾಮಾನ್ಯ ಜನ ಆಗಲಿ, ಯಾರು ಬಂದರೂ ಕೂಡ ಎಲ್ಲ ಕಾನೂನು ದೃಷ್ಟಿನಲ್ಲಿ ಎಲ್ಲರೂ ಸಮಾನರು. ಅದರಿಂದ ಸಮಾನ ಪ್ರೊಟೆಕ್ಷನ್ಗೆ ಅರ್ಹರಿದ್ದಾರೆ. ದಟ್ ಇಸ್ ಅವರ್ ಕಾನ್ಸ್ಟಿಟ್ಯೂಷನ್. ಸೊ ಈಕ್ವಾಲಿಟಿ ಬಿಫೋರ್ ಲಾ, ಈಕ್ವಲ್ ಪ್ರೊಟೆಕ್ಷನ್. ಇಲ್ಲ, ಬೇರೆ ಕಡೆ ಕೊಟ್ಟರು. ನೋ ಗೌರ್ಮೆಂಟ್ ಕಾರ್ನಲ್ಲೇ ಹೋಗಿದ್ದೆ. ಅಲ್ಲಿಂದ ಇದಕ್ಕೆ ಹೋಗೋಕ್ಕೆ ಇದರಿಂದ ಗೌರ್ಮೆಂಟ್ ಹೌಸಿಂದ ಅಲ್ಲಿಗೆ ಹೋಗೋಕ್ಕೆ ಪ್ರೈವೇಟ್ ಕಾರ್ನಲ್ಲಿ ಹೋದ. ಎಲ್ಲಿ ನೋ ತಗೊಳ್ಳಿಲ್ರಿ ಅವತ್ತು. ನೀವು ಎಲ್ಲ ತಪ್ಪು ಮಾಹಿತಿ ಇದೆ ನಿಮ್ಮ ಹತ್ರ. ತಗೊಳ್ಳಿಲ್ರಿ. ನಾನು ಯಾವಾಗಲೂ ಗಾರ್ಡ್ ಆಫ್ ಆನರ್ ಕೊಡೋದು ನಾನು ಓದ ತಕ್ಷಣ ಕೊಡ್ತಾರೆ, ಬಿಡುವಾಗ ಕೊಡ್ತಾರೆ. ನಾನು ಅಲ್ಲಿಗೆ ಹೋದ್ನ ನೇರ ನಾನು ಏರ್ಪೋರ್ಟ್ನಲ್ಲಿ ನನಗೆ ಕೊಟ್ಟದು ಗಾರ್ಡ್ ಆಫ್ ಆನರ್ನ. ಆಮೇಲೆ ಗೌರ್ಮೆಂಟ್ ಹೌಸ್ಗೆ ಹೋಗಿ ಗೌರ್ಮೆಂಟ್ ಹೌಸಿಂದ ನಾನು ಅಲ್ಲಿಗೆ ಓದೋದು. ಗೌರ್ಮೆಂಟ್ ಹೌಸ್ನಲ್ಲಿ ಕೊಡ್ಲಿಲ್ಲ. ಇಲ್ರಿ, ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಹಂಗೆ ಕೊಡಲ್ಲ. ಯಾವಾಗಲೂ ಕೂಡ ಏರ್ಪೋರ್ಟ್ನಲ್ಲಿ ಗಾರ್ಡ್ ಆಫ್ ಆನರ್ ಕೊಡ್ತಾರೆ. ಆಮೇಲೆ ಗಾರ್ಡ್ ಆಫ್ ಆನರು ಸಾಯಂಕಾಲ ಆಗದೆ ಹೋದ್ರೆ, 7 ಗಂಟೆ ಆಗದೆ ಹೋದ್ರೆ ಅಲ್ಲೇ ಇದರಲ್ಲಿ ಕೊಡ್ತಾರೆ. ಇಲ್ಲ 2 ಸಾರಿ ಕೊಡಲ್ಲ. ನೋ ಯುವರ್ ಇನ್ಫಾರ್ಮೇಶನ್ ಈಸ್ ರಾಂಗ್. ಇದುವರೆಗೂ ನೀವು ಅವ್ರ ಮೇಲೆ ಯಾವುದು ಕ್ರಮ ಕೈಗೊಂಡಿಲ್ಲ. ಅಲ್ಲಿನ ಲೋಕಾಯುಕ್ತರೇ ಅವರೇ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಈ ತನಿಖೆಯಲ್ಲಿ ಎಷ್ಟು ಮಾತ್ರ ಪಾರದರ್ಶಕತೆ ನಿರೀಕ್ಷೆ? ಈಗ ನೋಡಪ್ಪ, ಅದು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಇನ್ವೆಸ್ಟಿಗೇಷನ್ ಅಲ್ಲಿ ದೋಷಗಳಿದ್ರೆ ನಾನು ಇಂಟರ್ಫಿಯರ್ ಆಗ್ತೀನಿ, ಅದರ್ವೈಸ್ ಐ ಡೋಂಟ್ ಇಂಟರ್ಫಿಯರ್. ಈಗ ನೋಡಿ, ನಾನು ನಾರ್ಮಲಿ I don't interfere with the investigation. ಇನ್ವೆಸ್ಟಿಗೇಷನ್ನಲ್ಲಿ ಏನಾದರೂ ದೋಷಗಳಿದ್ರೆ ಹೇಳ್ತೀನಿ ಪೊಲೀಸ್ನವ್ರಿಗೆ, ಇವ್ರಿಗೆ, ಕಮಿಷನರ್ಗೆ, DGPಗೆ ಹೇಳ್ತೀನಿ ಅಷ್ಟೇ. ಈಗ ಇನ್ನೂ ಜನರಲ್ ಟ್ರಾನ್ಸ್ಫರ್ ಆಗಿಲ್ಲ, ಮಾಡ್ತೀವಿ. ಯಾರ್ಯಾರು 3 ವರ್ಷ ಮಾಡಿದ್ದಾರೆ, 2 ವರ್ಷ ಮಾಡಿದ್ದಾರೆ, ಅವ್ರನ್ನೆಲ್ಲ ಮಾಡ್ತೀವಿ.